ಹಾಯ್ ಡಿಜಿಟಲ್ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಂಟರ್ನೆಟ್ ನ ವಿವಿಧ ಆಯಾಮಗಳನ್ನ ನಾವು ಅನ್ವೇಷಿಸುವಾಗ ನಮ್ಮ ಜೊತೆ ಈ ಪ್ರಯಾಣದಲ್ಲಿ ಇರೋದಕ್ಕೆ ಧನ್ಯವಾದಗಳು. ನಾವೆಲ್ಲ ತಿಳಿದಿರೋ ಹಾಗೆ ಇಂಟರ್ನೆಟ್ ಮನುಕುಲದ ಅತ್ಯದ್ಭುತ ಆವಿಷ್ಕಾರಗಳಲ್ಲಿ ಒಂದಾಗಿದೆ. ಇದು ಅನೇಕ ಜನರ ಸಮಸ್ಯೆಗಳನ್ನ ತುಂಬಾ ಈಸಿಯಾಗಿ ಪರಿಹರಿಸ್ತಿದೆ. ನಮ್ಮ ಬೆರಳಿನಂಚಿನಲ್ಲಿ ಇಡೀ ಜಗತ್ತನ್ನ ನೋಡಿ ಅನುಭವಿಸಬಹುದು. ದೂರದ ಜನರ ಜೊತೆ ಸಂಪರ್ಕ ಸಾಧಿಸೋದಕ್ಕೆ ಇದು ನಮಗೆ ಸಹಾಯ ಮಾಡಿದೆ. ಮತ್ತೆ ಬೇಕಾಗಿರೋದನ್ನ ಕಲಿಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ತುಂಬಾ ಜನ ಕೇವಲ ಸ್ಮಾರ್ಟ್ ಫೋನ್ ಅನ್ನ ಬಳಸಿ ವ್ಯಾಪಾರ ಪ್ರಾರಂಭಿಸಿದ್ದಾರೆ. ಹೌದು, ಮತ್ತೆ ನೀವೆಲ್ಲರೂ ನಿಮ್ಮ ವೈಯಕ್ತಿಕ ಬೆಳವಣಿಗೆಗೋಸ್ಕರ ಇಂಟರ್ನೆಟ್ ಅನ್ನ ಬಳಸ್ತೀರಾ ಅಂತ ನಾವು ಭಾವಿಸ್ತೀವಿ. ಅಲ್ಲಿ ಒಂದು ದೊಡ್ಡ ಪ್ರಪಂಚ ಇದೆ, ಅನ್ವೇಷಿಸೋದಕ್ಕೆ ಅದು ಕೂಡ ಕಾಯ್ತಾ ಇರುತ್ತೆ. ನಿಮ್ಮ ಸ್ವಂತ ಜೀವನ ಮಾತ್ರವಲ್ಲದೆ ಇಂಟರ್ನೆಟ್ ಸವಲತ್ತು ಬಳಸಿಕೊಂಡು ಇತರ ಜನರ ಜೀವನವನ್ನ ಸಹ ನೀವು ಬದಲಾಯಿಸಬಹುದು. ಉದಾಹರಣೆಗೆ, ಅನೇಕ ಜನ ದುಡ್ಡಿನ ಅವಶ್ಯಕತೆ ಇರೋರಿಗೆ ಇಂಟರ್ನೆಟ್ ಬಳಸಿ ನಿಧಿ ಸಂಗ್ರಹಿಸುತ್ತಾರೆ. ಕೋವಿಡ್ ಸಮಯದಲ್ಲಿ ಅನೇಕ ಜನ ತಮ್ಮ ಕುಟುಂಬ ಮತ್ತು ಇತರರಿಗೆ ಆನ್ಲೈನ್ ನಲ್ಲಿ ವೈದ್ಯಕೀಯ ಸಹಾಯವನ್ನ ಹುಡುಕಲು ಇಂಟರ್ನೆಟ್ ಅನ್ನ ಬಳಸಿದ್ರು. ಲಿಂಗ ಸಮಾನತೆ, ಮಾನಸಿಕ ಆರೋಗ್ಯ, ಅಲ್ಪಸಂಖ್ಯಾತರ ಹಕ್ಕುಗಳು ಪ್ರಚಾರ ಮಾಡಲು ಇಂಟರ್ನೆಟ್ ಅನ್ನ ಬಳಸ್ತಾರೆ. ನೀವು ಯೋಚಿಸಬಹುದಾದ ಪ್ರತಿಯೊಂದು ವಿಷಯಕ್ಕೂ ಪ್ರಚಾರ ಮಾಡೋದಕ್ಕೆ ಇಲ್ಲಿ ತುಂಬಾನೇ ಸುಲಭ ಆಗತ್ತೆ. ಹೌದು ಶ್ರೇಯಾ, ಇಂಟರ್ನೆಟ್ ನಮ್ಗೆ ಸಾಮಾನ್ಯ ಜನರಿಗೆ ತುಂಬಾನೇ ಪವರ್ ಕೊಟ್ಟಿದೆ. ಸಾಮಾನ್ಯ ನಾಗರಿಕರಿಗೆ ಧ್ವನಿಯನ್ನ ಕೇಳಿಸಲು ಮತ್ತೆ ಚುನಾಯಿತ ಪ್ರತಿನಿಧಿಗಳನ್ನ ನೇರವಾಗಿ ತಲುಪೋದಕ್ಕೆ ಬಹಳಷ್ಟು ಶಕ್ತಿ ನೀಡಿದೆ. ನನ್ ಪೋಷಕರು ಹೇಳ್ತಾರೆ, ಇಂಟರ್ನೆಟ್ ಬರೋ ಮೊದಲು ಅಧಿಕಾರದಲ್ಲಿರುವ ಪ್ರತಿನಿಧಿಗಳನ್ನ ತಲುಪೋದಕ್ಕೆ ಸಾಧ್ಯನೇ ಇರ್ಲಿಲ್ಲ ಅಂತ. ನೀವ್ ಹೇಳ್ತಾ ಇರೋದು ನಿಜ ಮಾಧವ್. ಸ್ವೀಡನ್ ನಲ್ಲಿ ಕುಳಿತ 16 ವರ್ಷದ ಹುಡುಗಿಯ ಕರೆ ಪ್ರಪಂಚದಾದ್ಯಂತ ವಿದ್ಯಾರ್ಥಿಗಳನ್ನ ಹವಾಮಾನದ ಬಗ್ಗೆ, ಅದರ ಬದಲಾವಣೆಯ ಕುರಿತು ಪ್ರಚಾರ ಮಾಡುವುದಕ್ಕೆ ತಲುಪತ್ತೆ. ಮತ್ತೆ ಅವಳು ವಿಶ್ವದ ನಾಯಕರೊಂದಿಗೆ ಪ್ರಮುಖ ಫೋರಂಗಳಿಗೆ ಆ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಆಹ್ವಾನಿಸಲ್ಪಡುತ್ತಾಳೆ ಅಂತ ಊಹಿಸೋದಕ್ಕೂ ಖಂಡಿತವಾಗ್ಲೂ ಸಾಧ್ಯ ಇರಲಿಲ್ಲ. We are on a school strike for the climate. Every Friday, we will sit outside the Swedish parliament until Sweden is in line with the Paris Agreement. ಇಂಟರ್ನೆಟ್ ಬದಲಾವಣೆಯನ್ನ ಬಹಳ ವೇಗವಾಗಿ ಸಕ್ರಿಯಗೊಳಿಸಿದೆ. ಆದ್ರೆ ಸ್ಪೈಡರ್ ಮ್ಯಾನ್ ಹೇಳ್ದಾಗೆ, But just because you can beat him up doesn't give you the right to. Remember, with great power comes great responsibility. ಅದಕ್ಕಾಗಿಯೇ ನಾವು ನಿಮ್ಮೊಂದಿಗೆ ಈ ಪ್ರಯಾಣದಲ್ಲಿದ್ದೀವಿ. ಇಷ್ಟೆಲ್ಲ ಬಲ ಇದ್ರೂ ಕೂಡ ಇಂಟರ್ನೆಟ್ ಪರಿಪೂರ್ಣ ಅಲ್ವೇ ಅಲ್ಲ. ದುರಾದೃಷ್ಟವಶಾತ್ ಅದು ನಿಜ. ಒಂದ್ ಹಂತದಲ್ಲಿ ಪರ್ಸನಲ್ ರಿಸ್ಕ್ ಗಳಂತೂ ಇದೆ. ಅಂದ್ರೆ ಫ್ರಾಡ್ಗಳು, ಪ್ರೈವಸಿ ಬ್ರೀಚ್, ಐಡೆಂಟಿಟಿ ಥೆಫ್ಟ್ಗಳು, ಇಂಥ ಸುಮಾರು. ಇಂಟರ್ನೆಟ್ ಅಲ್ಲಿ ತುಂಬಾ ಜನಗಳಿಂದ ಬುಲ್ಲಿಂಗ್, ಹರಾಸ್ಮೆಂಟ್, ಸ್ಟಾಕಿಂಗ್ ನಂತಹ ರಿಸ್ಕ್ಗಳು ಕೂಡ ಇದೆ. ಮತ್ತೆ ನಮ್ಮ ಸೈಕಾಲಜಿಗೂ ಕೂಡ ಇದರಿಂದ ರಿಸ್ಕ್ ಆಗತ್ತೆ. ನಾವು ಆನ್ಲೈನ್ ವರ್ಲ್ಡ್ ನಲ್ಲಿ ಎಷ್ಟು ಕಳೆದು ಹೋಗಬಹುದು ಅಂದ್ರೆ ಅದು ನಮ್ಮ ಮೆಂಟಲ್ ಹೆಲ್ತ್ ಮತ್ತೆ ವೆಲ್ ಬೀಯಿಂಗ್ ಮೇಲೆ ಇಂಪ್ಯಾಕ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಮತ್ತೆ ಇಂಡಿವಿಜುವಲ್ ರಿಸ್ಕ್ ಗಳ ಜೊತೆಗೆ ಇಂಟರ್ನೆಟ್ ಈಗ ನಮ್ಮ ಸೊಸೈಟಿಗೆ ಅನೇಕ ರಿಸ್ಕ್ ಗಳನ್ನ ಒಡ್ಡುತ್ತಿದೆ ಅಂತ ಹೇಳ್ಬೋದು. ಆರಂಭದಲ್ಲಿ ಇಂಟರ್ನೆಟ್ ಅನ್ನ ಡೆಮೋಕ್ರಸಿಯ ಅತಿ ದೊಡ್ಡ ಸಾಧನ ಅಂತ ಪರಿಗಣಿಸಲಾಗಿತ್ತು. ಯಾಕಂದ್ರೆ ಥಿಯರಿ ಪ್ರಕಾರ ಅದು ಎಲ್ಲರಿಗೂ ಈಕ್ವಲ್ ವಾಯ್ಸ್ ಮತ್ತೆ ಆಪರ್ಚುನಿಟಿ ನೀಡ್ತು. ಆದ್ರೆ ಆ ಕನ್ಸು ನನ್ಸಾಗೋದ್ರಿಂದ ದೂರ ಇದೆ. ಮೊದಲನೇದಾಗಿ, ನಮಗೆ ಅಂಥ ದೊಡ್ಡ ಡಿಜಿಟಲ್ ಗ್ಯಾಪ್ ಇದೆ. ಅನೇಕ ಜನರಿಗೆ ಇನ್ನೂ ಇಂಟರ್ನೆಟ್ ಸೌಲಭ್ಯ ಇಲ್ಲ. ಮತ್ತೆ ಮನೆಯಲ್ಲೂ ಸಹ ಆಯ್ಕೆ ಮಾಡಬೇಕಾದ್ರೆ ಪುರುಷರಿಗೆ ಮಹಿಳೆಯರಿಗಿಂತ ಸುಲಭವಾಗಿ ಇಂಟರ್ನೆಟ್ ಸೌಲಭ್ಯ ಸಿಗ್ತಾ ಇದೆ ಅಂತ ನಾವು ಹೆಚ್ಚಾಗಿ ನೋಡ್ತಾ ಇದೀವಿ. ಹೌದು, ಅದ್ ನಿಜವಾಗ್ಲೂ ದುರಾದೃಷ್ಟಕರನೇ. ಯಾಕೆ ಅಂತಂದ್ರೆ ಇಂಟರ್ನೆಟ್ ಈಗ ಕೆಲವು ರೀತಿನಲ್ಲಿ ಇನ್ಇಕ್ವಾಲಿಟಿನ ಹೆಚ್ಚಿಸ್ತಾ ಇದೆ. ಅನೇಕ ಬೇಸಿಕ್ ಸರ್ವಿಸ್ಗಳು ಈಗ ಇಂಟರ್ನೆಟ್ ಮೂಲಕ ನಮಗೆ ಲಭ್ಯ ಇದೆ. ಮತ್ತೆ ಇಂಟರ್ನೆಟ್ ಬಳಸೋದಕ್ಕೆ ಸಾಧ್ಯ ಆದವರಿಗೆ ಮಾತ್ರ ಈ ಬೇಸಿಕ್ ಸರ್ವಿಸ್ಗಳು ಲಭ್ಯ ಇದೆ ಅಲ್ವಾ? ಈ ರೀತಿಯ ಅನುಭವ ನಿಮ್ಗೂ ಕೂಡ ಆಗಿರತ್ತೆ. ಉದಾಹರಣೆಗೆ, ಕೋವಿಡ್ ಸಮಯದಲ್ಲಿ ಶಾಲೆಗಳು ಕ್ಲೋಸ್ ಆದಾಗ ಎಜುಕೇಶನ್ ಸಹ ಇಂಟರ್ನೆಟ್ ಮೂಲಕ ಮಾತ್ರ ಲಭ್ಯ ಆಗ್ತಿತ್ತು. ಹೌದು, ಮತ್ತೆ ಅದರ ಹೊರತಾಗಿ ಇಂಟರ್ನೆಟ್ ಒಂದು ಓಪನ್ ಸ್ಪೇಸ್ ಆಗಿರೋದ್ರಿಂದ ಅದನ್ನ ನಮ್ಮ ಡೆಮೋಕ್ರಸಿಯನ್ನ ಇಂಪ್ರೂವ್ ಮಾಡೋ ಬದಲು ಹಾನಿಗೊಳಿಸುವ ರೀತಿಯಲ್ಲಿ ದುರ್ಬಳಕೆ ಮಾಡಲು ಪ್ರಾರಂಭಿಸಿದೆ. ಉದಾಹರಣೆಗೆ, ಫೇಕ್ ನ್ಯೂಸ್ ಮತದಾರರನ್ನ ಗೊಂದಲಗೊಳಿಸುತ್ತೆ. ಮತ್ತೆ ವೋಟ್ ಮಾಡೋ ಮೊದಲು ರಿಯಾಲಿಟಿ ನಿರ್ಣಯ ಮಾಡೋದಕ್ಕೆ ಅವ್ರಿಗೆ ಬಿಡೋದಿಲ್ಲ. ಆಸಕ್ತಿಯುಳ್ಳ ಗುಂಪುಗಳು ಟಾರ್ಗೆಟೆಡ್ ಅಡ್ವರ್ಟೈಸಿಂಗ್ ಬಳಸಿ ನಿಶ್ಚಿತ ವಿಷಯದ ಬಗ್ಗೆ ನಮ್ಮ ಯೋಜನೆ ಅನ್ನ ಶೇಪ್ ಮಾಡಬಹುದು. ನಂತರ ಇಂಟರ್ನೆಟ್ ಅಲ್ಲಿ ಅಷ್ಟೊಂದು ಹೇಟ್ ಸ್ಪೀಚ್ ಇದೆ, ಅದು ನಿಜವಾದ ಜೀವನದಲ್ಲಿ ವೈಲೆನ್ಸ್ ಅನ್ನ ಉಂಟು ಮಾಡಬಹುದು. ಹೌದು, ಇದಕ್ಕಾಗಿಯೇ ನಮ್ಮ ಆತ್ಮೀಯ ಸ್ನೇಹಿತರೆ ಈಗ ಡಿಜಿಟಲ್ ಚಾಂಪಿಯನ್ಸ್ ಆಗಿರುವವರೇ, ನೀವು ನಿಮ್ಮ ಪಾತ್ರ ವಹಿಸೋದು ತುಂಬಾನೇ ಇಂಪಾರ್ಟೆಂಟ್. ಇಂಟರ್ನೆಟ್ ಅನ್ನ ಎಲ್ಲರಿಗೂ ಉತ್ತಮ ಸ್ಥಳವನ್ನಾಗಿ ಮಾಡೋದಕ್ಕೆ ನೀವು ಜೀವನದುದ್ದಕ್ಕೂ ಅನೇಕ ಕೆಲಸಗಳನ್ನ ಮಾಡಬೇಕು. ಹೌದು, ಅಬ್ಸಲ್ಯೂಟ್ಲಿ. ಮೊದಲು ನೀವು ನಿಮ್ಮ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್ ಮತ್ತು ಯಂಗ್ ಸಿಬ್ಲಿಂಗ್ಸ್, ಟೀಚರ್ಸ್
ಮತ್ತು ಸ್ಕೂಲ್ನಲ್ಲಿ ಡಿಜಿಟಲ್ ಸೇಫ್ಟಿ ಬಗ್ಗೆ ಮಾತನಾಡೋದ್ರಿಂದ ಶುರು ಮಾಡಬಹುದು. ಇದರಿಂದ ನಿಮಗೆ ತಿಳಿದಿರೋ ಪ್ರತಿಯೊಬ್ರು ಅಟ್ ಲೀಸ್ಟ್ ಆನ್ಲೈನ್ ಅಲ್ಲಿ ಸೇಫ್ ಆಗಿರಬಹುದು ಅಂತ ತಿಳ್ಕೊಳ್ತಾರೆ. ಮತ್ತೆ ಅದನ್ನ ಹೇಗ್ ಕಂಟ್ರೋಲ್ ಮಾಡೋದು ಅಂತ ಅವ್ರಿಗೆ ಹೇಳ್ಕೊಡಿ. ಸೆಕೆಂಡ್, ನೀವು ಇಂಟರ್ನೆಟ್ ಅಲ್ಲಿ ಬ್ಯಾಡ್ ಬಿಹೇವಿಯರ್ ಅನ್ನ ರಿಪೋರ್ಟ್ ಮಾಡಬಹುದು. ಇಂಟರ್ನೆಟ್ ಅಲ್ಲಿ ಯಾರಾದ್ರೂ ಬುಲ್ಲಿಂಗ್ ಮಾಡೋದನ್ನ ನೋಡಿದ್ರೆ ರಿಪೋರ್ಟ್ ಮಾಡಿ. ಯಾರಾದ್ರೂ ನಿಮ್ಮನ್ನ ಸ್ಟಾಕಿಂಗ್ ಮಾಡ್ತಾ ಇದ್ರೆ ರಿಪೋರ್ಟ್ ಮಾಡಿ. ನೀವು ಫೇಕ್ ನ್ಯೂಸ್ ನ ನೋಡಿದ್ರೆ ರಿಪೋರ್ಟ್. ನೀವು ಹೇಟ್ ಸ್ಪೀಚ್ ನ ನೋಡಿದ್ರೆ ರಿಪೋರ್ಟ್ 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 ರಿಪೋರ್ಟ್. ನಮ್ಗೆ ಡ್ರಿಫ್ಟ್ ಸಿಕ್ತು ಮಾಧವ್. ಥರ್ಡ್, ನೀವು ಮಾಹಿತಿಯ ಉತ್ತಮ ಗ್ರಾಹಕರೂ ಆಗಬಹುದು. ನೀವು ಹೆಚ್ಚು ಎಚ್ಚರಿಕೆಯನ್ನ ವಹಿಸಿರಿ. ನೀವು ಯೋಚಿಸೋದಕ್ಕೆ ವಿರುದ್ಧ ಆಲೋಚನೆಗಳನ್ನ ಹುಡುಕೋದಕ್ಕೆ ಟ್ರೈ ಮಾಡಿ. ನಿಮ್ಮನ್ನ ನೀವೇ ಚಾಲೆಂಜ್ ಮಾಡಿ ಮತ್ತೆ ನಂತರ ಒಂದು ವಿಚಾರದ ಬಗ್ಗೆ ನಿಮ್ಮ ಮನಸ್ಸನ್ನ ನೀವು ತಯಾರು ಮಾಡ್ಕೊಳ್ಬೇಕಾಗತ್ತೆ. ಸೋಷಿಯಲ್ ಮೀಡಿಯಾ ಆಲ್ಗೋರಿದಮ್ಗಳು ನೀವೇನ್ ಯೋಚನೆ ಮಾಡ್ತೀರಾ ಅಂತ ಡಿಕ್ಟೇಟ್ ಮಾಡೋದಕ್ಕೆ ಬಿಡ್ಬೇಡಿ. ಫೋರ್ತ್, ಇಂಟರ್ನೆಟ್ ಅನ್ನ ಒಳ್ಳೆದಕ್ಕಾಗಿ ಬಳಸಿ. ಇಂಟರ್ನೆಟ್ ಒಂದು ಪವರ್ಫುಲ್ ಟೂಲ್. ನಿಮಗದನ್ನ ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯ ಆದ್ರೆ ಇತರರಿಗೂ ಕೂಡ ಹೆಲ್ಪ್ ಮಾಡಿ. ಮತ್ತೆ ನಿಮಗೆ ಇದು ತಪ್ಪು ಅಂತ ಅನ್ಸಿದ್ರೆ ಇಂಟರ್ನೆಟ್ ಮೂಲಕ ಧ್ವನಿ ಎತ್ತಿ. ನಮ್ಮ ಹಿರಿಯರು ಅವಾಗವಾಗ ನಾವು ಜಗತ್ತಿನ ಭವಿಷ್ಯ ಅಂತ ಹೇಳ್ತಿರ್ತಾರೆ. ನಾವು ಭವಿಷ್ಯ ಮಾತ್ರ ಅಲ್ಲ, ಪ್ರೆಸೆಂಟ್ ಕೂಡ. ಇಂಟರ್ನೆಟ್ ಎಲ್ಲಾ ಬ್ಯಾರಿಯರ್ಸ್ ನು ಜಯಿಸಿದೆ. ನಿಧಿ ಸಂಗ್ರಹ ಮಾಡೋದಕ್ಕೆ, ಶಿಕ್ಷಣ ನೀಡೋದಕ್ಕೆ, ನಮ್ಮ ಹಕ್ಕಿಗಾಗಿ ಕ್ಯಾಂಪೇನ್ ಮಾಡೋದಕ್ಕೆ ಮತ್ತೆ ಜಗತ್ತಿನ ಬಗ್ಗೆ ಹೆಚ್ಚು ಕಲಿಯೋದಕ್ಕೆ ಇಂಟರ್ನೆಟ್ ಅನ್ನ ನಾವು ಬಳಸಬಹುದು. ಹೌದು, ಮತ್ತೆ ನೀವೆಲ್ಲರೂ ಈ 4 ಕೆಲಸಗಳನ್ನ ಮಾಡಿದ್ರೆ ನೀವು ರಿಯಲ್ ಡಿಜಿಟಲ್ ಚಾಂಪಿಯನ್ಸ್. ಬೆಟರ್ ವರ್ಲ್ಡ್ ಮತ್ತು ಬೆಟರ್ ಇಂಟರ್ನೆಟ್ ನ ಚಾಂಪಿಯನ್ಸ್ ಆಗ್ತೀರಾ ನೀವೆಲ್ಲರೂ ಕೂಡ. ನೀವು ಸಂಪಾದಿಸೋ ಎಲ್ಲಾ ಜ್ಞಾನದಿಂದ ಮುಂದೆ ಏನ್ ಮಾಡ್ತೀರಾ ಅಂತ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ನಿಮ್ಮ ಸಾಮರ್ಥ್ಯದಿಂದ ಈ ಜಗತ್ತನ್ನ ಉತ್ತಮ ರೀತಿಯಲ್ಲಿ ಬದಲಾವಣೆ ಮಾಡ್ತೀರಾ ಅಂತ ನಾವು ಆಶಿಸ್ತಾ ಇದೀವಿ ಈ ಮೂಲಕ. ಶ್ರೇಯ ಮತ್ತೆ ನಾನು ನಿಮ್ಮೊಂದಿಗೆ ಈ ಪ್ರಯಾಣದಲ್ಲಿ ಇರೋದು ಮಿಸ್ ಮಾಡ್ತೀವಿ. ಮತ್ತೆ ನನಗನ್ಸುತ್ತೆ ನೀವು ಕೂಡ ನಮ್ಮನ್ನ ಮಿಸ್ ಮಾಡ್ಕೋತೀರಾ ಅಂತ. ಅಫ್ಕೋರ್ಸ್ ಮಿಸ್ ಮಾಡ್ತಾರೆ ಮಾಧವ್, ಅಫ್ಕೋರ್ಸ್ ಮಿಸ್ ಮಾಡ್ತಾರೆ.